ಸಚಿವರು ಉತ್ತರವನ್ನು ನೀಡಿದ್ದಾರೆ. ಮಂಗಳೂರು ಬೆಂಗಳೂರು ಹೈವೇ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ ನಾನು. ಮಂಗಳೂರು ಅಂದ ತಕ್ಷಣ ನಾವು ಅತ್ಯಂತ ಹೃದಯ ಶ್ರೀಮಂತರು ಮಂಗಳೂರಿನವರು. ಎಜುಕೇಷನಲ್ ಹಬ್, ಮೆಡಿಕಲ್ ಹಬ್, ಟೂರಿಸಮ್ಗೆ ಏನೋ ದೇವಸ್ಥಾನ. ಆದರೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟು ನಾವೇ ಹೈಯೆಸ್ಟ್ ರೆವಿನ್ಯೂ ಕೊಡುವಂಥದ್ದು. ಆದರೆ ನಮಗೆ ಇದರಲ್ಲಿ ತುಂಬ ತೊಂದರೆ ಆಗಿದೆ. ಯಾವ ರೀತಿ ಅಂದರೆ, ಮುಂಚೆ ನಾವು ಬೆಂಗಳೂರಿಂದ ಮಂಗಳೂರು ಹೋಗಬೇಕಾದ್ರೆ 5 ಗಂಟೆ ನಾವು ತಲುಪ್ತಿದ್ದೆವು. ಈಗ 10 ಗಂಟೆ ಆಗ್ತುಂಟು ಈ ಕೆಲಸ ಕಾಮಗಾರಿ ಪ್ರಾರಂಭ ಆದ ಕಾರಣಕ್ಕೋಸ್ಕರ. ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಇದನ್ನು ತಕ್ಷಣಕ್ಕೆ ಈ ಕೆಲಸವನ್ನು ಮಾಡಬೇಕು. ಇನ್ನು 6 ತಿಂಗಳು ಮಾತ್ರ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇನ್ನು 6 ತಿಂಗಳು ಮಳೆಗಾಲದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಆಕ್ಸಿಡೆಂಟ್ ಆಗ್ತದೆ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರ ಅಂದರೆ ರಾಜ್ಯದ ಅತ್ಯಂತ ಪ್ರಮುಖ ಬಂದರು ಮಂಗಳೂರು ಇರುವಂಥದ್ದು. ಈಗ ಉದಾಹರಣೆ ತಗೊಂಡು ನಾವು ಇದು ಮಾಡಿದಾದರೆ, ಮಂಗಳೂರಿನ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಮೀನು ವ್ಯಾಪಾರಸ್ಥರು ಮಂಗಳೂರಿನ ಮೀನು ತಗೊಂಡ್ಬರ್ಲಿಕ್ಕೆ ಅಡಿಯಿಲ್ಲ. ಅವರು ಚೆನ್ನೈ ಈಗ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಹೆವಿ ಆಗ್ತದೆ. ಈ ಕಡೆಯಿಂದ ತರಕಾರಿ ಕೊಂಡೋಗೋರು ಕೂಡ ಮಂಗಳೂರಿಗೆ ಬರುವುದಿಲ್ಲ. ರೇಟ್ ಜಾಸ್ತಿ ಆಗ್ತದೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಉಂಟು. ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದರು 8 ಗಂಟೆ ನಂತರ ಮಂಗಳೂರು ಸ್ತಬ್ಧ ಆಗ್ತದೆ. ಇದಕ್ಕೊಂದು ಮೂಲ ಕಾರಣ ಇದು ಕೂಡ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಚತುಷ್ಪಥ ಇದು ಮಾಡಲಿಕ್ಕೆ ಸಕಲೇಶಪುರದ ಮಾರನಹಳ್ಳಿ ವಾಹನ ಸಂಚಾರ ಸ್ಥಗಿತಗೊಳಿಸಿ ರಸ್ತೆಯನ್ನು ಮುಚ್ಚಲು ಜಿಲ್ಲಾಧಿಕಾರಿಗಳು ಹಲವು ಬಾರಿ ಅನುಮತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದು, ಜಿಲ್ಲಾಧಿಕಾರಿಯವರು ಅನುಮತಿಯನ್ನು ನೀಡಲು ನಿರಾಕರಿಸಿದ ಕಾರಣ ಕಾಮಗಾರಿ ವಿಳಂಬವಾಗಿದ್ದು, ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಅಂತ. ಅದಕ್ಕೋಸ್ಕರ ಸಚಿವರು ಇತ್ತೀಚೆಗೆ ಮಂಗಳೂರಿಗೆ ಬಂದಿದ್ದಾರೆ. ಅವರು ಅತ್ಯಂತ ಅನುಭವಸ್ಥರು ಮತ್ತು ಅವರು ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಬೇಕು, ಜೋರು ಮಾಡಿ ಅವರನ್ನು ಮಾಡಬೇಕಂತ ಕೆಲಸವನ್ನು ಮಾಡಿಸಬೇಕು. ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ಸಂಸದ ಕ್ಯಾಪ್ಟನ್ ವಿಜಯ್ ಅವರ ಹತ್ರ ಮಾತಾಡಿದಾಗ, ಅವರು ನಿತಿನ್ ಗಡ್ಕರಿ ಹತ್ರ ಮಾತಾಡಿದಾಗ ಅವರಂದ್ರಂತೆ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ತುಂಬ ಸಮಸ್ಯೆ ಆಗ್ತುಂಟಂತ ಹೇಳಿದಾರಂತೆ. ಅದಕ್ಕೋಸ್ಕರ ನಮ್ಮ ಸಚಿವರು, ನಮ್ಮ ಸಂಸದರು ಮತ್ತು ನಿತಿನ್ ಗಡ್ಕರಿ ಕೇಂದ್ರದ ನಮ್ಮ ಸಚಿವರು ಅವರು ಈಗಾಗಲೇ ಇಡೀ ದೇಶದಲ್ಲಿ ಈ ಚತುಷ್ಪಥವನ್ನು ಭಾರತ್ ಮಾಲವನ್ನು ತರೋ ಮುಖಾಂತರ ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗಿದೆ ಅನ್ನೋದು. ನಮ್ಮ ರಾಜ್ಯಕ್ಕೆ ಮಂಗಳೂರು ಈ ರಸ್ತೆ ಅತ್ಯಂತ ಬೇಗ ಮುಗಿದ್ರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ನಾವು ಮಂಗಳೂರು ಕಡೆಯಿಂದ ಈಗ ಸಚಿವರು ಉತ್ತರ. ಸನ್ಮಾನ್ಯ ಸಭಾಪತಿಗಳೇ, ಸುಮಾರು 8-10 ವರ್ಷಗಳಿಂದ ರಸ್ತೆ ನಡೀತಾ ಇದೆ. ಯಾಕಂದರೆ ಸುಮಾರು ಸಮಸ್ಯೆಗಳಿಂದ ಅದು ಡಿಲೇ ಆಗಿದೆ. ಅದು ಲ್ಯಾಂಡ್ ಎಕ್ವೇಷನ್ ಇರ್ಬೋದು ಅಥವಾ ಡೈವರ್ಷನ್ ಇರ್ಬೋದು. ಆದರೆ ಈಗ ಒಂದು ಹಂತಕ್ಕೆ ನಾವು ತರುವಂಥ ಪ್ರಯತ್ನ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಸಭೆಗಳನ್ನು ಮಾಡಿದ್ದೇವೆ. ಸೊ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಮಾಡ್ತೀವಿ. ಮತ್ತು ಮುಂದಿನ ತಿಂಗಳ ಒಂದು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಸಭೆ ಆಗ್ತಾಯಿದೆ. ತಾವು ಅದಕ್ಕೆ ಒಂದು ಸಭೆ ಇದ್ದಾಗ ತಮ್ಮನ್ನು ಕೂಡ ಆಹ್ವಾನ ಮಾಡ್ತೀನಿ ಬಂದರೆ ಅಲ್ಲಿ. ಯಾಕಂದರೆ ಇದು ಅವ್ರು ಮಾಡಬೇಕಾದ್ದು. ಯಾಕಂದ್ರೆ ತಾವೇನೇ ಹೇಳಿದ್ರು ಮತ್ತೆ ನಾವು ಅವ್ರಿಗೆ ಹೇಳಬೇಕಾಗ್ತದೆ. ದಯವಿಟ್ಟು ಅವ್ರನ್ನೂ ಕೂಡ ಸಭೆಗೆ ಆಹ್ವಾನ ಮಾಡ್ತೀವಿ. ಅಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಶರವಣ, 6ನೇ ಪ್ರಶ್ನೆ ಎಲ್ಲರೂ ಕೇಳಿ ನಿದೇಗಣ ಹಾಕಿದ್ವಿ. 6ನೇ ಪ್ರಶ್ನೆ ಕೇಳಿ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 1348 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.